ನಾನು ಯಾದಗಿರಿ ಜಿಲ್ಲಾ ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಶ್ರೇಣಿಕುಮಾರ್ ಧೋಕ ಮಾತಾಡೋದು. ನಾವು ನಿನ್ನೆ ನಮ್ಮ ಕೇಂದ್ರ ಬೆಂಗಳೂರಿನಲ್ಲಿ ನಮ್ಮ ಅಧ್ಯಕ್ಷರು ರೇವಣ್ಣ ಸಾಹೇಬರು ನಮಗೆ ಎಲ್ಲರಿಗೆ ಕರೆದು ಒಂದು ಸಲಹೆ ಕೊಟ್ಟಿದ್ದಾರೆ. ಏನಂದರೆ, ಈಗ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಮಿತಿಗಳಾಗ್ಯಾವ. ಈಗೇನಂದರೆ ಪಂಚಾಯತಿ ಮಟ್ಟದಲ್ಲಿ ಏನಪ್ಪ ಈ ಸಮಿತಿ ಮಾಡೋದ್ರಲ್ಲಿ ಏನಪ್ಪ ಅಂತಂದರೆ ಯಾರಿಗೂ ವಂಚಿತ ಆಗಲಾರ್ದಂಗೆ ಏನಪ್ಪ ಅಂದರೆ ವ್ಯವಸ್ಥೆ ಆಗ್ತದೆ ಅಂತಂದೇಳಿ ಪ್ರತಿ ಪಂಚಾಯತಿಗೆ 6 ಮಂದಿನ ಏನಪ್ಪ ಸದಸ್ಯರನ್ನ ಮಾಡ್ರಿ ಅಂತ ಹೇಳ್ಯಾರ. ಅದರಲ್ಲಿ SC ST ಅದ, ಮೈನಾರಿಟಿ ಅದ, ಮಹಿಳೆ ಆಳ ಎಲ್ಲರ ಕಲ್ತನಪ್ಪ 6 ಮಂದಿ ಮಾಡ್ಬೇಕು. ಅದೇ ರೀತಿ ಏನಪ್ಪ ಸ್ಥಳೀಯ ಸಂಸ್ಥೆಗಳು ಏನಾವು ಅದನ್ನು ಮಾಡಂತ ಹೇಳ್ಯಾರ. ಇದು ಮಾಡೋದ್ರಲ್ಲಿಂತ ಏನಪ್ಪ ನಮ್ಮ ಪಂಚ ಗ್ಯಾರಂಟಿ ಯೋಜನೆಯು ಶಕ್ತಿ ಯೋಜನೆ ಆಯಿತು, ಗೃಹಲಕ್ಷ್ಮಿ ಆಯಿತು, ಅನ್ನಭಾಗ್ಯ ಆಯಿತು, ಗೃಹ ಜ್ಯೋತಿ ಆಯಿತು, ಯುವ ನಿಧಿ ಆಯಿತು. ಇವು ಆ ಮಟ್ಟದಲ್ಲಿ ಇದ್ದಂಥವ್ರು ನಮ್ಮ ಸದಸ್ಯರಿದ್ದರೆ ಅವರಿಗೆ ಅಲ್ಲಿದಲ್ಲೇ ಗೊತ್ತಾಗ್ತದೆ ಇದನ್ನು ಯಾವ ರೀತಿ ಇದನ್ನು ಯಾರ್ಯಾರು ವಂಚಿತರಾಗಿರುತ್ತೋ ಅವ್ರಿಗೆ ಆ ಫಲಾನುಭವಿಗಳಿಗೆ ಏನಪ್ಪ ಅನುಕೂಲತೆ ಆಗ್ತದೆ. ನಮ್ಮ ಸರ್ಕಾರ ಈ ರೀತಿ ಏನಪ್ಪ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ತಯಾರಾಗಿದೆ. ಇದು ಮಾಡೋದ್ರಿಂದ ಎಲ್ಲರಿಗೆ ಯಾರೂ ವಂಚಿತರಾಗಂಗಿಲ್ಲ, ಎಲ್ಲರಿಗೂ ಅನುಕೂಲತೆ ಆಗ್ತದೆ. ಅದಕ್ಕೆ ಇದನ್ನೇನಪ್ಪ ನಾವು ಈ ಪತ್ರಿಕೆ ಮೂಲಕ ತಿಳಿಸ್ತಾ ಇದ್ದೀವಿ. ಮತ್ತು ಅದೇ ಪ್ರಶ್ನೆ ಈ ಸಮಿತಿ ಸ್ಥಳೀಯ ಸಂಸ್ಥೆ ಪಂಚಾಯತ್ ಸಮಿತಿ ಯಾವಾಗ ಎಷ್ಟು ದಿನದ 8 ದಿವಸ ಒಳಗಾಗಿ ಸಮಿತಿದೇನಪ್ಪ ಎಲ್ಲ ಸದಸ್ಯರದೇನಪ್ಪ ವರದಿ ನಾವು ಕಳಿಸ್ತೀವಿ ಸ್ಟೇಟ್ ಲೆವೆಲಿಗೆ. ಅವ್ರೇನಪ್ಪ ಅದನ್ನು ಅನುಷ್ಠಾನ ಮಾಡಿ ತೀವ್ರಗತಿಯಲ್ಲಿ ಕಳಿಸ್ತಾರೆ. ಇದನ್ನೇನಪ್ಪ 15-20 ದಿವಸವಾಗಿ ಕಾರ್ಯರೂಪ ಪೂರ್ತಿ ಕಂಪ್ಲೀಟ್ ಆಗ್ತದೆ. 8-10 ದಿವಸನೇ ಕಂಪ್ಲೀಟ್ ಆಗಿಬಿಡ್ತದೆ.